ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೆಕ್ ಟಿಪ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಎಕ್ಸೆಲಲ್ಲಿ ಬರುವಂಥ ಆರ್ ಮತ್ತು ಆ್ಯಂಡ್ ಫಾರ್ಮುಲಾ ಯಾವ ಥರ ನಾವು ಯೂಸ್ ಮಾಡೋದು ಅಂತ. ಆರ್ ಮತ್ತು AND ಆ್ಯಂಡ್ ಅಂತ ಒಂದು ಫಾರ್ಮುಲಾಸು ನಾವು ಎಕ್ಸೆಲಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ ಒಂದು ಫಾರ್ಮುಲಾಸ್ನ ನಾವು ಯಾವ ಥರ ಉಪಯೋಗಿಸ್ಕೋಬೋದು ಅಂತ ಈ ಒಂದು ವಿಡಿಯೋದ ಮಾಹಿತಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲೇದಾಗಿ ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಎಕ್ಸೆಲ್ ಶೀಟ್ನ ಓಪನ್ ಮಾಡ್ಕೊಳ್ಳಿ, ಅಂದರೆ ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಈ ಥರ ನಾನೊಂದು ಡಾಟಾನ ಈ ಹಿಂದೆ ಆಲ್ರೆಡಿ ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಒಂದು ಡಾಟಾ ಬೇಕಿದ್ರೆ ನೀವು ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು, ಅಥವಾ ಇದೇ ಥರ ನೀವು ಒಂದು ಕಸ್ಟಮೈಸ್ ಡಿಸೈನ್ ಕೂಡ ಮಾಡ್ಕೋಬೋದು ಎಕ್ಸೆಲಲ್ಲಿ. ಇಲ್ಲಿ ನಾನು ಅಪ್ಲೈ ಮಾಡಿರುವಂಥ ಒಂದು ಫಾರ್ಮುಲಾ ಬಂದುಬಿಟ್ಟು ಆ್ಯಂಡ್. ಈ ಒಂದು ಟೇಬಲ್ಗೆ ನಾನು ಇಲ್ಲಿ ಆ್ಯಂಡ್ ಫಾರ್ಮುಲಾನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಒಂದು ಆ್ಯಂಡ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ನಮಗೆ ಏನೆಲ್ಲ ಸಿಗುತ್ತೆ, ಯಾವ ಥರ ನಾವು ಆ್ಯಂಡ್ನ ಯೂಸ್ ಮಾಡೋದು ಅಂತ ಈ ಒಂದು ಟೇಬಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಒಂದು ಕಂಡೀಷನ್ ಅಪ್ಲೈ ಆಗಿದೆ. ಸೊ ಈ ಒಂದು ಕಂಡೀಷನ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬ ಎಂಪ್ಲಾಯೀಸು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾ ಇರ್ತಾರೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ. ಇದು ಸೇಲ್ಸ್ ಡಿಪಾರ್ಟ್ಮೆಂಟು. ಸೊ ಅಲ್ಲಿ ಮಾನಿಟರ್, ಕೀಬೋರ್ಡ್, ಮೌಸ್ ಅನ್ನೋವು ಪ್ರಾಡಕ್ಟ್ಸ್, ಆ ಒಂದು ಕಂಪ್ನಿಯ ಪ್ರಾಡಕ್ಟ್ಸ್ ಆಗಿರ್ತವೆ. ಸೊ ಇಲ್ಲಿ ಪ್ರತಿಯೊಬ್ಬರು ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಅವನ್ನ ಒಂದು ಪ್ರೈಸ್ಗೆ ಮಾರ್ಕೊಂಡು ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ 11,000 ರೂಪೀಸ್ ಮಾನಿಟರ್ ಮಾರಿರ್ತಾರೆ, 12,000 ಕೀಬೋರ್ಡ್ಸು ಆ್ಯಂಡ್ 10,000 ರೂಪೀಸ್ ಮೌಸ್ನ ಇಲ್ಲಿ ಸೇಲ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಈ ಒಂದು ಕಂಪ್ನಿ ಕಂಡೀಷನ್ ಏನಂತ ಇದೆ ಅಂದರೆ, ಈ ಕಂಪ್ನಿ ಕಂಡೀಷನ್ ಪ್ರಕಾರ ಇಲ್ಲಿ ಕುಮಾರ್ ಅನ್ನೋರು ಮಾನಿಟರ್, ಕೀಬೋರ್ಡ್, ಮೌಸ್ ಆ ಒಂದು ಪ್ರೈಸಲ್ಲಿ ಮೋರ್ ದೆನ್ 11,000 ಅಥವಾ ಗ್ರೇಟರ್ ಆರ್ ಈಕ್ವಲ್ ಟು 11,000 ಅಲ್ಲಿ ಮಾರಿದರೆ ಅವರಿಗೆ ಬೋನಸ್ ಕೊಡಿ ಅಂತ ಇದೆ. 15% ಬೋನಸ್ನ ನಾವು ಕೊಡಬೇಕಾಗುತ್ತೆ. ಯಾವಾಗ ಇವರು ಮಾನಿಟರ್, ಕೀಬೋರ್ಡ್, ಮೌಸ್ನ ಮೋರ್ ದೆನ್ 11,000 ಅಥವಾ ಈಕ್ವಲ್ ಟು 11,000 ಕೊಟ್ಟಾಗ. ಸೊ ಇಲ್ಲಿ ಬೋನಸ್ನ ನಾವು ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ನೋ ಬೋನಸ್ ಅಂತ ಇದೆ. ಸೊ ಇಲ್ಲಿ ಆ್ಯಂಡ್ ಫಾರ್ಮುಲಾ ಹಾಕಿ ನಾವು ಯಾವ ಥರ ಬೋನಸ್ ಕೊಡ್ಬೋದು, ಯಾವ ಥರ ಬೋನಸ್ ಕೊಡದೇನೂ ಇರ್ಬೋದು ಅಂತ ಇಲ್ಲಿ ನೋಡ್ಕೊಂಬರೋಣ. ಸೊ ಈ ಒಂದು ಬೋನಸ್ ಕೆಳಗಡೆ ಒಂದು ಎಂಟಿ ಸೆಲ್ ಇದೆಯಲ್ಲ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಈಕ್ವಲ್ ಅಂತ ಬರೀಬೇಕು. ಯಾವುದೇ ಫಾರ್ಮುಲಾ ಹಾಕ್ಬೇಕಂದ್ರೂ ಈಕ್ವಲ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಇಫ್ ಫಾರ್ಮುಲಾನ ಹಾಕ್ತೀನಿ. ಇಫ್ ಅಂತ ಹಾಕಿ ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡು ಆ್ಯಂಡ್ ಅಂತ ಹಾಕಬೇಕು, AND ಆ್ಯಂಡ್. ಸೊ ಆ್ಯಂಡ್ ಬ್ರ್ಯಾಕೆಟ್ ಅಗೇನ್ ಓಪನ್ ಬ್ರ್ಯಾಕೆಟ್ನ ನೀವು ಎಂಟರ್ ಮಾಡಿ ಅಲ್ಲಿ ನಾನು ಕಂಡೀಷನ್ಸ್ನ ಹಾಕ್ತೀನಿ. ಈ ಒಂದು ಕುಮಾರ್ ಅನ್ನೋರ ಮಾನಿಟರ್ ಏನು ಸೇಲ್ಸ್ ಮಾಡಿದ್ರಲ್ಲ, ಆ ಒಂದು ಸೆಲ್ಸ್ನ ನೀವು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ C5 ಅಂತ ಆ ಸೆಲ್ ನೇಮ್, ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸೆಲ್ ಏನಾದರೂ ಅಥವಾ ಮಾನಿಟರ್ ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11,000 ಅಂದರೆ ಕಂಡೀಷನ್ ಪ್ರಕಾರ 11,000 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಬೋನಸ್ ಕೊಡಿ ಅಥವಾ ಬಿಡಿ ಅಂತ ಇದೆ. ಸೊ ಹಂಗಾಗಿ ನಾನು ಇಲ್ಲಿ 11,000 ಅಂತ ಹಾಕ್ತಾಯಿದ್ದೀನಿ, ಕಮ ಹಾಕಿ. ಸೊ ಅದೇ ಥರ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೀಬೋರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11,000 ಇದ್ದರೆ, ಸೊ ಕಮ ಅಗೇನ್ ನೀವು ಮೌಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೌಸ್ ಸೆಲ್ ಬಂದುಬಿಟ್ಟು ಇಲ್ಲಿ E5ನ ನೀವು ಡೈರೆಕ್ಟಾಗಿ ಟೈಪ್ ಮಾಡ್ಬೋದು. ಆ ಸೆಲ್ ನಿಮಗೆ ಸಿಗಲಿಲ್ಲ ಅಂದರೆ E5 ಆ ಸೆಲ್ ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11,000 ಇತ್ತು ಅಂದರೆ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಕಮ. ನಮಗೆ ಆನ್ಸರ್ ಏನು ಬರಬೇಕು, 15% ಬೋನಸ್ ಅಂತ ನಮಗೆ ಬರಬೇಕು. ಅಂದರೆ ಕಂಡೀಷನ್ ಪ್ರಕಾರ ಆ ಒಂದು 3 ಪ್ರಾಡಕ್ಟ್ ಏನಾಗಿರಬೇಕು, ಮೋರ್ ದೆನ್ ಆರ್ ಈಕ್ವಲ್ ಟು 11,000 ರೂಪೀಸ್ದು ಸೇಲ್ಸ್ ಆಗಿರಬೇಕು. ಸೊ ಇಲ್ಲಿ ನಮಗೆ ಬೋನಸ್ ಬರಬೇಕು ಅಂದರೆ ಆನ್ಸರ್ ನಾವು ಎಂಟರ್ ಮಾಡಬೇಕಾದ್ರೆ ಡಬಲ್ ಇನ್ವರ್ಟೆಡ್ ಕಮ ಹಾಕಲೇಬೇಕು ಆ್ಯಂಡ್ ಕ್ಲೋಸ್ ದ ಡಬಲ್ ಇನ್ವರ್ಟೆಡ್ ಕಮ. ಇಲ್ಲ ಅಂದರೆ ಆನ್ಸರ್ ಏನು ಬರಬೇಕು, ನೋ ಬೋನಸ್ ಅಂತ ಬರಬೇಕು ಅಂತ ನಾನು ಇಲ್ಲಿ ಎಂಟರ್ ಮಾಡ್ತೀನಿ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಫೈನಲ್ ಆಗಿ ಎಂಟರ್ ಕೊಡಿ. ಇಲ್ಲಿ ನಮಗೆ ನೋ ಬೋನಸ್ ಅಂತ ಬಂತು. ನೀವು ಇದನ್ನು ಬೇಕಿದ್ದರೆ ಮಿಡಲಲ್ಲಿ ಸೆಲೆಕ್ಟ್ ಮಾಡಿ ಆ್ಯಂಡ್ ಡ್ರ್ಯಾಗ್ ದಿಸ್. ಈ ಕಾರ್ನರ್ ಏನಿದೆಯಲ್ಲ ಲಾಸ್ಟಲ್ಲಿ ಬಾಟಮ್ ಕಾರ್ನರಲ್ಲಿ ರೈಟ್ ಸೈಡು, ಅದನ್ನು ಡ್ರ್ಯಾಗ್ ಮಾಡಿದರೆ ನಮಗೆ ಇಲ್ಲಿ ನೋಡ್ಬೋದು ನೀವು ಕುಮಾರ್, ರವಿ, ಮನೋಜ್ ಅನ್ನೋರಿಗೆ ನೋ ಬೋನಸ್ ಅಂತ ಬರ್ತಾಯಿದೆ. ಸಮರ್ಥ್, ಚೇತನ್ ಅನ್ನೋರಿಗೆ 15% ಬೋನಸ್ ಕೊಡಿ ಅಂತ ಬರ್ತಾಯಿದೆ. ಯಾವ ಬೇಸ್ ಮೇಲೆ ಈ ಆ್ಯಂಡ್ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ಬೋದು 11,000, 12,000 ಆ್ಯಂಡ್ 10,000 ಇದೆ. ಸೊ ನಾನು ಕಂಡೀಷನ್ ಹಾಕಿರೋದು 11,000 ಅಥವಾ ಮೋರ್ ದೆನ್ 11,000 ಅಂತ. ಇಲ್ಲಿ 11 ಇದೆ, ಇಲ್ಲಿ 12 ಇದೆ. ಬಟ್ ಮೌಸ್ ಅನ್ನೋದು 10,000ಗೆ ಅವರು ಸೇಲ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟು ನಾವು ಲೆಸ್ ದೆನ್ 11,000 ಆರ್ ಈಕ್ವಲ್ ಅದಕ್ಕಿಂತ ಕಡಿಮೆಯಲ್ಲಿ ನಾವು ಮಾರಿದರೆ ನಮಗೆ ಯಾವುದೇ ರೀತಿಯ ಬೋನಸ್ ಸಿಗೋದಿಲ್ಲ. ಆ್ಯಂಡ್ ಫಾರ್ಮುಲಾ ಇಲ್ಲಿ ಈ ಥರ ವರ್ಕ್ ಆಗುತ್ತೆ.
ಸೊ ನಾವು ಪ್ರತಿಯೊಂದನ್ನು ಏನು ಮಾಡಬೇಕಿಲ್ಲಿ 11,000 ಆರ್ ಮೋರ್ ದೆನ್ 11,000ಗೆ ನಾವು ಸೇಲ್ ಮಾಡ್ಕೊಂಡು ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಡಾಟಾನ ಚೇಂಜ್ ಮಾಡ್ತೀನಿ, ಮೌಸಲ್ಲಿ 11,000 ಅಂತ ಹಾಕ್ತೀನಿ, 11,000 ಅಂತ ಹಾಕಿ ಎಂಟರ್ ಕೊಡ್ತೀನಿ. ಇವಾಗ ನೋಡಿ 15% ಬೋನಸ್ ಕೊಡಿ ಅಂತ ಬಂತು. ಸೊ ಈ ಆ್ಯಂಡ್ ಕೆಲಸ ಏನು ಮಾಡುತ್ತೆ ಅಂತ ಅಂದರೆ, ಸೊ ಇಲ್ಲಿ 3 ಪ್ರಾಡಕ್ಟ್ಸು ಏನಾಗಿರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11,000 ಆದರೆ ಮಾತ್ರ ಆ ಒಂದು ಎಂಪ್ಲಾಯ್ಗೆ ಬೋನಸ್ ಬರುತ್ತೆ. ಓಕೆ, ಸೊ ಅದೇ ಥರ ಆರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇದೇ ಸೆಲ್ಸ್ನ ನಾನು ಕಾಪಿ ಮಾಡ್ಕೊತೀನಿ. ಸೊ ಇಲ್ಲಿ ಕೆಳಗಡೆ Ctrl+C ಅಂತ ಮಾಡಿ ಇಲ್ಲಿ Ctrl+V ಅಂತ ಪೇಸ್ಟ್ ಮಾಡ್ಕೊತೀನಿ. ನೀವು ಕೆಳಗಡೆ ಬಂದು ಇಲ್ಲಿ ನಾವು ಆರ್ ಅಂತ ಚೇಂಜ್ ಮಾಡೋಣ, ಯಾಕಂದರೆ ನಾವೀಗ ಆಗ್ತಾ ಇರೋ ಫಾರ್ಮುಲಾ ಬಂದುಬಿಟ್ಟು ಆರ್ದು. ಸೊ OR ಇಲ್ಲಿ ಬೋನಸ್ ನಾವೇನು ಅಪ್ಲೈ ಮಾಡಿದ್ದೀವಲ್ಲ, ಇದನ್ನು ನಾವು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ನೀವು ಜಸ್ಟ್ ಅದೇ ಸೇಮ್ ಫಾರ್ಮುಲಾನ ರಿಪೀಟ್ ಮಾಡಿ ಇಲ್ಲಿ ಆ್ಯಂಡ್ದಲ್ಲೇ ಆರ್ ಹಾಕಿ, OR ಹಾಕಿ. ಓಕೆ, ಆ್ಯಂಡ್ ಎಂಟರ್ ಕೊಡಿ ಆ್ಯಂಡ್ ಡ್ರ್ಯಾಗ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ, ಯಾಕಂದರೆ ಅದು ಆ್ಯಂಡ್ ರಿಸಲ್ಟ್ ಆಗಿರುತ್ತೆ ಕೆಳಗಡೆ ಅದು. ಇವಾಗ ನೋಡಿ ಏನಾಗುತ್ತೆ ಅಂತ. ಸೊ ಪ್ರತಿಯೊಬ್ಬರಿಗೂ ಬೋನಸ್ ಕೊಡಿ ಅಂತ ಬಂತು. ಇಲ್ಲಿ 11,000, 12,000, 11,000. ಓಕೆ, ಇವನು ರೀಚ್ ಆಗಿದ್ದಾನೆ. ಬಟ್ ಇಲ್ಲಿ 6,000 ಇದೆ, ಒಬ್ಬನು 8,000 ಇದೆ ಕೀಬೋರ್ಡು ಮಾನಿಟ್ರು, ಬಟ್ 11,000 ರೀಚ್ ಆಗಿರೋದು ಮೌಸ್ ಒಂದೇ. ಅಂದರೂ ಅವನಿಗೆ 15% ಬೋನಸ್ ಕೊಡಿ ಅಂತ. ಇದರ ಅರ್ಥ ಆರ್ ಕಂಡೀಷನ್ ಏನಪ್ಪ ಅಂತ ಅಂದರೆ, ನೀವು ಸೇಲ್ಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದನ್ನು ನೀವು ರೀಚ್ ಮಾಡಿದರೂ ನಿಮಗೆ ಬೋನಸ್ ಸಿಗುತ್ತೆ ಅಂತ. ಸೊ ಈ ಥರ ನಾವು ಆ್ಯಂಡ್ ಮತ್ತು ಆರ್ನ ಯೂಸ್ ಮಾಡ್ಕೋಬೋದು. ನೀವು ಬೇಕಿದ್ದರೆ ಮೂರನ್ನೂ ಕಡಿಮೆ ಮಾಡಿ ನೋಡಿ. ಇಲ್ಲಿ ನಾನು ರವಿ ಅನ್ನೋರದ್ದು ಡಾಟಾನ ಏನು ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಇಟ್ ಮೀನ್ಸ್ 9,000 ಏನೋ ಹಾಕ್ತೀನಿ ಇಲ್ಲಿ. ಆವಾಗ ಏನಾಗುತ್ತೆ, ಅಲ್ಲಿ ನೋ ಬೋನಸ್ ಅಂತ ಬರುತ್ತೆ. ಆರ್ ಫಾರ್ಮುಲಾ ಬಂದುಬಿಟ್ಟು, ಸೊ ನಾವು ಯಾವಾಗ 3 ಪ್ರಾಡಕ್ಟ್ಸ್ನ ಲೆಸ್ ದೆನ್ 11,000 ಮಾರ್ತೀವೋ ಆವಾಗ ನಮಗೆ ಅಲ್ಲಿ ನೋ ಬೋನಸ್ ಅಂತ ಬರುತ್ತೆ. ಇನ್ ಕೇಸ್ ಯಾವುದಾದ್ರೂ ಒಂದನ್ನು ನೀವು ಮಾರಿದರೂ ನೀವು ಅವರಿಗೆ ಬೋನಸ್ ಕೊಡಬೇಕಾಗುತ್ತೆ ಆನ್ ದ ಬೇಸಿಸ್ ಆಫ್ ಆರ್ ಫಾರ್ಮುಲಾ. ಸೊ ಈ ಥರ ನಾವು ಆರ್ ಮತ್ತು ಆ್ಯಂಡ್ ಫಾರ್ಮುಲಾಸ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.